ರಾಮನಗರ ಜಿಲ್ಲಾ ದಲಿತ ಸಂಘಟನೆಗಳ ವತಿಯಿಂದ ಕೊಳ್ಳೇಗಾಲ ಶಾಸಕರಾದಂಥ AR ಕೃಷ್ಣಮೂರ್ತಿ ಸರ್ ಅವರನ್ನ ಸಚಿವರು ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅವರು AR ಕೃಷ್ಣಮೂರ್ತಿ ಸರ್ ಅವರು 1994ರಲ್ಲಿ ಮತ್ತು 1999ರಲ್ಲೂ ಕೂಡ 2 ಬಾರಿ ಶಾಸಕರಾಗಿದ್ದರು. ಈಗ ಅದೇ ರೀತಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ AR ಕೃಷ್ಣಮೂರ್ತಿ ಸರ್ ಅವರು ಶಾಸಕರಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಅವ್ರನ್ನ ಸಚಿವರು ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರ ತಂದೆ ರಾಚಯ್ಯ ಸಾಹೇಬರು ಒಂದು ಧೀಮಂತ ನಾಯಕರು, ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದಂಥವ್ರು. ಹಲವು ಹಿಮಾಚಲ ಪ್ರದೇಶ, ಕೇರಳ, ಗೋವಾ ಅಂಥ ಪ್ರದೇಶಗಳಲ್ಲಿ ಒಂದು ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಹಲವು ಇಲಾಖೆಗಳಲ್ಲಿ ಮಂತ್ರಿಗಳಿಗೂ ಸೇವೆ ಸಲ್ಲಿಸಿದ್ದಾರೆ. ದಲಿತರಿಗೆ ಅಪಾರವಾದಂಥ ಒಂದು ಅಭಿಮಾನ ಇಟ್ಕೊಂಡು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇದರಿಂದ ಶ್ರೀಯುತ ದಿವಂಗತ ರಾಚಯ್ಯರವರ ಸುಪುತ್ರರಾದಂತಹ AR ಕೃಷ್ಣಮೂರ್ತಿ ಸಾಹೇಬರಿಗೆ ಏನಿದೆ ಸಚಿವರ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಾವು ದಲಿತ ಜಿಲ್ಲಾ ಸಂಘಟನೆಗಳ ವತಿಯಿಂದ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಹಾಗೆಯೇ ಈ AR ಕೃಷ್ಣಮೂರ್ತಿ ಸರ್ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲದಲ್ಲಿ ಶಾಸಕರಾಗಿದ್ದಾರೆ. ಈ ಉದ್ದೇಶ ಏನಂದರೆ ಅಲ್ಲಿ ಅಪಾರವಾದಂಥ SC/ST ಸಮುದಾಯ ಜನಸಂಖ್ಯೆ ಜಾಸ್ತಿ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ 136 ಸೀಟ್ ಏನು ಗೆದ್ದಿದ್ದೀರಾ, ಅದಕ್ಕೆ ಅತಿ ಹೆಚ್ಚು ದಲಿತರು ಓಟ್ಗಳಿಂದ ನೀವು ಒಂದು ಅಧಿಕಾರ ಪಡೆದಿದ್ದೀರಾ. ಆ ಉದ್ದೇಶದಿಂದ ದಲಿತರಿಗೇನಿದೆ ಒಂದು ನ್ಯಾಯ ಕೊಡೋ ಉದ್ದೇಶದಿಂದ ಇವ್ರಿಗೆ AR ಕೃಷ್ಣಮೂರ್ತಿ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಾವು ರಾಮನಗರ ಜಿಲ್ಲಾ ದಲಿತ ಸಂಘಟನೆಯಿಂದ ಒತ್ತಾಯಗಳು ಮಾಡ್ತಾ ಇದ್ದೀವಿ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ 136 ಸೀಟ್ ಬರೋಕ್ಕೆ ದಲಿತರು ಅತಿ ಹೆಚ್ಚು ಓಟನ್ನು ಹಾಕಿ ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರನ ಇವತ್ತು ಅಧಿಕಾರಕ್ಕೆ ತಂದರು. ನೀವು ಇವತ್ತಿಗೂ ಕೂಡ ಇಷ್ಟು ವರ್ಷಗಳು ಕಳೆದರೂ ಕೂಡ ದಲಿತ CM ಕೊಡಲಿಲ್ಲ ನಮ್ಮ ರಾಜ್ಯಕ್ಕೆ. ಅಟ್ಲೀಸ್ಟ್ ಈಗಾದರೂ ದಲಿತ ಉಪಮುಖ್ಯಮಂತ್ರಿ ಆದರೂ ಕೊಡಿ, DCM ಆದ್ರೂ ದಲಿತರು ಕೊಡಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಇನ್ನೊಂದ್ಸತಿ ನಿಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮ ಏನಿದ್ದಾರೆ ಕಾಂಗ್ರೆಸ್ ಕೇಂದ್ರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನ ಗಣನೆಗೆ ತಗೊಂಡು ಹೈಕಮಾಂಡು ಮತ್ತು ಕೇಂದ್ರ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ ಏನಿದೆ, ಮೊದಲು ದಲಿತರಿಗೆ ಏನಿದೆ DCM ಪದವಿ ಕೊಡಲೇಬೇಕು. ಇಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ದಲಿತರ ಓಟನ್ನು ನಿರೀಕ್ಷಿಸಬೇಡಿ ಅಂತೇಳಿ ಇವತ್ತು ನಾವು ನಿಮಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಕೃಷ್ಣಮೂರ್ತಿ ಸರ್ಗೆ. ಈಗ ಕೃಷ್ಣಮೂರ್ತಿ ಸರ್ 3 ಬಾರಿ ಶಾಸಕರಾಗಿದ್ದಾರೆ. ನಮ್ಮ ಒತ್ತಾಯ ಏನಂದ್ರೆ ಅವ್ರು ಸಚಿವ ಸ್ಥಾನ ಕೊಡ್ಬೇಕಂತೇಳಿ, ಕೊಡ್ಲಿಲ್ಲ ಅಂದ್ರೆ ಪ್ರತಿ ಏನಿದೆ 31 ಜಿಲ್ಲೆಯಲ್ಲೂ ಕೂಡ ನಾವು ನಮ್ಮ ದಲಿತ ಸಂಘಟನೆಗಳೇನಿದೆ ನಾವೆಲ್ಲ ಒಂದು ಸಭೆ ಕರೆದು ಹೋರಾಟ ಅಂತ ಮಾಡ್ತೀವಿ. ಯಾಕಂದ್ರೆ ಇಷ್ಟು ದಿನ ಆದ್ರೂ ಕೂಡ ಇವತ್ತೊಂದು ದಲಿತ ಮುಖ್ಯಮಂತ್ರಿ ಕೊಡ್ಲಿಲ್ಲ, ಯಾವುದೇ ರಾಜ್ಯ ಸರ್ಕಾರ ಬಂದ್ರು ಕೊಡ್ಲಿಲ್ಲ. ಕಾಂಗ್ರೆಸ್ ಎಲ್ಲ ನಿರೀಕ್ಷೆ ಇತ್ತು ಏನೋ ಈ ಬಾರಿ ಆದ್ರೂ ದಲಿತ CM ಮಾಡ್ತಾರೆ ಅಂತೇಳಿ, ಆದ್ರೆ ಅದು ಕೂಡ ನಮ್ಗೆ ನಿರಾಸೆ ಆಯ್ತು. ಅಟ್ಲೀಸ್ಟ್ ನಾವು ಕೇಳ್ಕೊಳ್ಳೋದಿಷ್ಟ ಇವತ್ತೇನಿದೆ ದಲಿತ DCM ಆದ್ರೂ ಕೊಡಿ, ಉಪಮುಖ್ಯಮಂತ್ರಿ ಕೊಡಿ. ಈಗ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಈ ಜಿಲ್ಲೆಯ ಮಗ, ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ನಮಗೂ ಸಂತೋಷ ಇದೆ. ನಾವು ಕೇಳ್ತಾ ಇರೋದೇನು, ದಲಿತ ಉಪಮುಖ್ಯಮಂತ್ರಿ ಅವರು ಕೊಡಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತಾರೆ. ದಲಿತರು ಯಾರಿಗೆ ಈಗ 4-5 ಜನ ನಮ್ಮ ಮೇನ್ ಪಕ್ಷಕ್ಕೋಸ್ಕರ ಅಂತ ದುಡಿದಂತ ನಾಯಕರುಗಳಿದ್ದಾರೆ. ಪರಮೇಶ್ವರ್ ಸಾಹೇಬರು, ಖರ್ಗೆ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, ಯಾರನ್ನ ಒಬ್ರುನಾರು ದಲಿತ CM ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ ಶಾಸಕರಾದ AR ಕೃಷ್ಣಮೂರ್ತಿ ಸರ್ಗೆ ಸಚಿವರಾಗಿ ಮಾಡಬೇಕು ಅಂತ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಈ ದಿನ ಒತ್ತಾಯ ಮಾಡ್ತಾ ಇದ್ದೀವಿ. ಇವರು ದಲಿತ ಪರ ಧ್ವನಿಯಾಗಿದ್ದು ಮತ್ತು ಈ ಹಿಂದೆ ಹಲವು ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ. ಇವರು ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ದಯಮಾಡಿ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ದಯಮಾಡಿ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್.